ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಮದುವೆ ಆಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ವಿಡಿಯೋ ಸೀರೀಸ್ನ ಪಾರ್ಟ್ 2 ಇದಾಗಿದೆ. ಈ ಭಾಗದಲ್ಲಿ ನಾವು ನೋ ದಿ 2 ಸ್ಟೇಜಸ್ ಆಫ್ ರೊಮ್ಯಾಂಟಿಕ್ ಲವ್ ಈ ಟಾಪಿಕ್ನ ಮೇಲೆ ತಿಳಿದುಕೊಳ್ಳೋಣ. ರೊಮ್ಯಾಂಟಿಕ್ ಲವ್ಗೆ 2 ಸ್ಟೇಜಸ್ಗಳಿವೆ, ಅಂದರೆ ಹಂತಗಳಿವೆ. ಪ್ರೀತಿಗೂ ಕೂಡ ತನ್ನದೇ ಆದ 2 ಹಂತಗಳಿವೆ. ಬಹಳಷ್ಟು ಜನರಿಗೆ ಇದು ಗೊತ್ತಿರಬಹುದು. ಪ್ರೀತಿ ಮುಂಚೆ ಒಂಥರ ಇರುತ್ತೆ, ಆಮೇಲೆ ಒಂಥರ ಆಗುತ್ತೆ. ಮದುವೆ ಆಗುವುದಕ್ಕಿಂತ ಮುಂಚೆ ಒಂದು ಪ್ರೀತಿ ಇರುತ್ತೆ, ಮದುವೆ ಆದ ನಂತರ ಒಂದು ಪ್ರೀತಿ ಇರುತ್ತೆ. ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಬೇರೆ ಪ್ರೀತಿ ಇರುತ್ತೆ, ಒಂದು ಸರ್ತಿ ಸೆಕ್ಸ್ ಮಾಡಿಬಿಟ್ರೆ ಮುಗೀತು, ಅದಾದ ನಂತರ ಪ್ರೀತಿಯ ಬಣ್ಣನೇ ಬದಲಾಗುತ್ತೆ. ಸೊ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ರೊಮ್ಯಾಂಟಿಕ್ ಲವ್ ಹ್ಯಾಸ್ 2 ಸ್ಟೇಜಸ್. ರೊಮ್ಯಾಂಟಿಕ್ ಪ್ರೀತಿಗೆ 2 ಹಂತಗಳಿವೆ. ಆ ಹಂತಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ 2 ಹಂತಗಳಲ್ಲಿನ ಮೊದಲ ಹಂತ ಯಾವುದಪ್ಪ ಅಂತಂದರೆ ಬೀಯಿಂಗ್ ಇನ್ ಲವ್, ಅಂದರೆ ನಾಟ್ ಫುಲ್ಲಿ ಕಮಿಟೆಡ್. ಇನ್ನು 2ನೇ ಹಂತ ಯಾವುದಪ್ಪ ಅಂತಂದರೆ ಬೀಯಿಂಗ್ ಇನ್ ರಿಲೇಷನ್ಶಿಪ್, ಅಂದರೆ ಮ್ಯಾರಿಡ್ ಆಗಿರುವಂಥ ಹಂತ. ಯಾವಾಗ ನಾವು ಪ್ರೀತಿಯಲ್ಲಿರ್ತೀವೋ, ಅಂದರೆ ಜಸ್ಟ್ ಬೀಯಿಂಗ್ ಇನ್ ಲವ್, ನಾಟ್ ಫುಲ್ಲಿ ಕಮಿಟೆಡ್, ಯಾವಾಗ ನಾವು ಬರೀ ಪ್ರೀತಿಯಲ್ಲಿರ್ತೀವೋ ಆವಾಗ ನಾವು ಕಮಿಟೆಡ್ ಆಗಿರಲ್ಲ. ಮೇಲಿಂದ ಮೇಲೆ ಇರುತ್ತೆ. ಒಂಥರ ಪ್ರೀತಿ ಅನ್ನೋದು ಹೆಂಗಿರುತ್ತೆ ಅಂದರೆ ಆಲ್ಮೋಸ್ಟ್ ಆಲ್ ಸಿಚುವೇಶನ್ಗಳಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಒಂಥರದ್ದು ಟೈಮ್ ಪಾಸ್ ಇರುತ್ತೆ. ಸೊ ಟೀನೇಜಲ್ಲಿದ್ದೀವಿ, ಕಾಲೇಜಲ್ಲಿದ್ದೀವಿ, ನಮಗೂ ಕೂಡ ಒಂದು ಲವರ್ ಇರಬೇಕು, ಗರ್ಲ್ ಫ್ರೆಂಡ್ ಇರಬೇಕು, ಬಾಯ್ ಫ್ರೆಂಡ್ ಇರಬೇಕಂತೇಳಿ ನಾವು ಇಮ್ಮೆಚೂರ್ ಸ್ಟೇಜಲ್ಲಿ, ಅಂದರೆ ನಮಗೆ ಗೊತ್ತೇ ಇರಲ್ಲ ನಿಜವಾದ ಪ್ರೀತಿ ಅಂದರೆ ಏನಂತಲೇ ಗೊತ್ತಿರಲ್ಲ. ನಾವು ಫಿಸಿಕಲ್ ಅಟ್ರಾಕ್ಷನನ್ನೇ ಒಂದು ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಲ್ಲೇನಿರಲ್ಲ, ಫುಲ್ ಟೈಮ್ ಕಮಿಟ್ಮೆಂಟ್ ಇರಲ್ಲ. ಸೊ ಕಮಿಟ್ಮೆಂಟೇ ಇಲ್ಲದೇ ಇರುವಾಗ ಒಂದು ಪ್ರೀತಿ ಬೇರೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಮ್ಮ ಯಾರು ಲವ್ ಪಾರ್ಟ್ನರ್ ಇರ್ತಾರೋ ಅವರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತೀವಿ. ಯೋಚನೆನೇ ಮಾಡಲ್ಲ, ಇದರಲ್ಲಿ ಖರ್ಚಾಗ್ಬೋದು, ಇದರಲ್ಲಿ ಟೈಮ್ ವೇಸ್ಟ್ ಆಗ್ಬೋದು, ಇದರಲ್ಲಿ ನನಗೆ ರಿಸ್ಕ್ ಇದೆ, ಇದರಿಂದ ನನ್ನ ಹೆಸರು ಕೆಡಬೋದು, ಇದರಿಂದ ನನ್ನ ಮಾನ ಮರ್ಯಾದೆ ಹಾಳಾಗಿ ಹೋಗ್ಬೋದು, ಇಲ್ಲ ನನ್ನನ್ನು ಯಾರಾದರೂ ಬಂದು ಸಾಯಿಸ್ಬೋದು, ಇಲ್ಲಾಂದರೆ ನಾನೇ ಸಾಯ್ಬೋದು, ಏನು ಬೇಕಾದರೂ ಆಗ್ಬೋದು ಇದರಲ್ಲಿ. ಬಟ್ ನಾವು ಇದ್ಯಾವುದರ ಬಗ್ಗೆ ಯೋಚನೆ ಮಾಡಲ್ಲ. ಯಾವಾಗ ನಾವು ಜಸ್ಟ್ ಲವಲ್ಲಿರ್ತೀವೋ, ಫುಲ್ಲಿ ಕಮಿಟೆಡ್ ಆಗಿರಲ್ವೋ, ಆವಾಗ ನಮ್ಮ ಬ್ರೈನ್ ಹಿಂಗೆ ವರ್ಕ್ ಆಗುತ್ತೆ. ಸೊ ನಾವು ಈ ಪ್ರೀತಿ ಪಾತ್ರರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತೀವಿ. ಉದಾಹರಣೆಗೆ ಹೇಳ್ಬೇಕಂತಂದರೆ, ನಿಮ್ಮ ಲವರ್ನ ಭೇಟಿಯಾಗೋದಕ್ಕಾಗಿ 50 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು. ಸುಮ್ಮನೆ 50 ಕಿಲೋಮೀಟ್ರ್ ಬೇಕಾದರೆ ನೀವು ಲವರ್ನ ಮೀಟ್ ಆಗೋಕ್ಕೆ ಟ್ರಾವೆಲ್ ಮಾಡೋಕ್ಕೆ ರೆಡಿ ಆಗ್ತೀರಾ. ಬಟ್ ಹೆಂಡ್ತಿನ ಮೀಟ್ ಆಗೋವಾಗ, ಅವಳನ್ನು ಆಫೀಸಿಗೆ ಬಿಡೋಕ್ಕೆ ಹೋಗುವಾಗ, ಇಲ್ಲ ಅವಳ ತವ್ರ ಮನೆಗೆ ಬಿಡೋಕ್ಕೆ ಹೋಗುವಾಗ, ಇಲ್ಲ ಅಲ್ಲಿಂದ ಕರ್ಕೊಂಬರೋವಾಗ ನಿಮಗೆ ನಾಚಿಕೆ ಬರುತ್ತೆ. ಆವಾಗ ನಿಮ್ಮ ಹತ್ರ ಟೈಮ್ ಇರಲ್ಲ. ಮದುವೆಗೆ ಮುಂಚೆ ಇದೇ ಹುಡುಗಿನ ನೀವು ಮೀಟ್ ಆಗೋಕ್ಕೆ ಬರೀ ಈ ಥರ 50 ಕಿಲೋಮೀಟ್ರ್ ಹೋಗೋಕ್ಕೆ ರೆಡಿ ಆಗ್ತೀರಾ. ವಯಸ್ಸ ವರ್ಷ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಬರೀ ಹುಡುಗರು ಮಾತ್ರ ಹೋಗ್ಬೇಕಂತೇನಿಲ್ಲ, ಹುಡುಗಿರು ಬರ್ಬೋದು, ಇಲ್ಲ ಹುಡುಗ ಒಂದು ಊರಲ್ಲಿದ್ದಾನೆ, ಹುಡುಗಿ ಒಂದು ಊರಲ್ಲಿದ್ದಾಳೆ ಅಂತಂದರೆ ಇಬ್ಬರು ಕೂಡ ಟ್ರಾವೆಲ್ ಮಾಡಬೇಕಾದ ಸಿಚುವೇಶನ್ ಇರುತ್ತೆ. ಸೊ ಮದುವೆಗೆ ಮುಂಚೆ ನೀವು 50 ಕಿಲೋಮೀಟ್ರು, 100 ಕಿಲೋಮೀಟ್ರು, 500 ಕಿಲೋಮೀಟ್ರ್ ಅಲ್ಲ, 1000 ಕಿಲೋಮೀಟ್ರ್ ಹೋಗೋಕ್ಕೆ ರೆಡಿ ಇದ್ದೀರಾ. 7 ಸಾಗರಗಳನ್ನು ದಾಟೋಕ್ಕೂ ಕೂಡ ರೆಡಿ ಇದ್ದೀರಾ. ಬಟ್ ಮದುವೆ ಆದ ನಂತರ ಅವಳನ್ನು ಆಫೀಸಿಗೆ ಬಿಡೋಕ್ಕೆ, ಇಲ್ಲ ತವ್ರ ಮನೆಗೆ ಬಿಡೋಕ್ಕೆ, ಕರ್ಕೊಂಬರೋಕ್ಕೂ ಕೂಡ ನಿಮಗೆ ನಾಚಿಕೆ ಬರುತ್ತೆ, ಟೈಮ್ ಇಲ್ಲ ಅಂತ ಹೇಳ್ತೀರಾ. ಸೊ ನಿನ್ನಿಂದಲೇ ಹೋಗು, ಬಸ್ಸಿಗೆ ಹೋಗು, ಟ್ರೈನಿಗೆ ಹೋಗು ಅಂತ ಹೇಳ್ತೀರಾ. ಸೊ ಈ ರೀತಿ ಡಿಫ್ರೆನ್ಸ್ ಅಂತ ಆಗುತ್ತೆ. ಇನ್ನು ಮದುವೆಗಿಂತಲೂ ಮುಂಚೆ ಲವಲ್ಲಿರುವಾಗ ನೀವು ಅವಳೊಂದಿಗೆ ಮಾತನಾಡೋದಕ್ಕಾಗಿ, ಇಲ್ಲ ಅವನೊಂದಿಗೆ ಮಾತನಾಡುವುದಕ್ಕಾಗಿ, ಚಾಟ್ ಮಾಡುವುದಕ್ಕಾಗಿ ರಾತ್ರಿ ಎಲ್ಲ ನಿದ್ದೆಗೆಡ್ತೀರ. ಯಾರು ನಿಮ್ಮ ಲವರ್ ಇರ್ತಾರಲ್ಲ, ಬರೀ ಅವ್ರ ಜೊತೆ ಚಾಟ್ ಮಾಡೋಕ್ಕೆ, ಮೆಸೇಜ್ ಮಾಡೋಕ್ಕೆ, ಕಾಲಲ್ಲಿ ಗುಸು ಮಾತಾಡೋಕ್ಕೆ. ಸೊ ಇಂಥದಕ್ಕೆಲ್ಲ ನೀವು ರಾತ್ರಿ ಎಲ್ಲ ನಿದ್ದೆಗೆಡ್ತೀರ. ಬಟ್ ಮದುವೆ ಆದ ತಕ್ಷಣ ಇಂಪಾರ್ಟೆನ್ಸೇ ಇಲ್ಲ. ನೆಕ್ಸ್ಟ್ 3, ಮಾರ್ನಿಂಗ್ ವಾಕ್ ಹೋಗ್ತೀರಾ. ಯಾರ್ಯಾರು ಹಾಸ್ಟೆಲಲ್ಲಿ ಇರ್ತಾರೋ, ಕಾಲನಿ ಟು ಕಾಲನಿ ಲವ್ ಮಾಡ್ತಾ ಇರ್ತಾರೋ, ಸೊ ಮಾರ್ನಿಂಗ್ ವಾಕ್ ನೆಪದಲ್ಲಿ ಅವ್ರು ಹೊರಗಡೆ ಹೋಗಿ ಅವ್ರ ಲವರ್ ಜೊತೆ ಮೀಟ್ ಆಗ್ತಾ ಇರ್ತಾರೆ. ಸೊ ಇಂಥದ್ದೆಲ್ಲ ಮಾಡ್ತೀರಾ. ಕ್ಲಾಸ್ ಬಂಕ್ ಮಾಡಿ ಸಿನಿಮಾಗಳಿಗೆ ಹೋಗ್ತೀರಾ, ಪಾರ್ಕ್ ಸುತ್ತೋಗಿ ಹೋಗ್ತೀರಾ, ಇಲ್ಲ ಎಲ್ಲಾದರೂ ಪಿಕ್ನಿಕ್ಕಿಗೆ ಹೋಗ್ತೀರಾ. ನೆಕ್ಸ್ಟು ಇದೇ ರೀತಿ ನೀವು ಒಳ್ಳೆ ಲವರ್ ಸಿಕ್ಬಿಟ್ರೆ, ಅಂದರೆ ಮ್ಯಾಚ್ಯೂರ್ಡ್ ಆಗಿರುವ ಹುಡುಗಿ ಲವ್ ಮಾಡ್ತಾಯಿದ್ರೆ, ನೀವು ಪ್ರೀತಿಗೋಸ್ಕರ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನು, ಗುಡ್ ಸ್ಕೋರ್ ಕೂಡ ಮಾಡ್ಬೋದು. ನಿಮ್ಮ ಕೆಟ್ಟ ಚಟಗಳನ್ನು ಕೂಡ ಬಿಡ್ಬೋದು. ನೀವು ಲವಲ್ಲಿರುವಾಗ ಬರೀ ಕೆಟ್ಟದ್ದೇ ಮಾಡ್ತೀರಿ ಅಂತಿಲ್ಲ, ನೀವು ಲವಲ್ಲಿರುವಾಗ ಒಳ್ಳೆಯದನ್ನು ಕೂಡ ಮಾಡ್ಬೋದು. ಮಹಾನ್ ಸತೀಶ್ ಕುಮಾರ್ನಂಥವ್ರು ಇರ್ತಾರೆ ಎಲ್ಲೋ ಕೆಲವೊಂದಿಷ್ಟು ಜನ, ಅವರು ಲವರಿಗೋಸ್ಕರ ನಾನೇ ಕಾಲೇಜಲ್ಲಿ ಟಾಪಲ್ಲಿ ಬರ್ತೀನಿ, ಸ್ಕೂಲಲ್ಲಿ ಟಾಪಲ್ಲಿ ಬರ್ತೀನಿ, ಗೌರ್ಮೆಂಟ್ ಜಾಬಿಗೆ ಒದ್ದು ಪ್ರೈವೇಟ್ ಜಾಬಲ್ಲಿ ಹೋಗೋದ್ರ ಬದಲು ನಾನೇ ಸ್ವಂತ ಕಂಪ್ನಿ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋರು ಕೂಡ ಇರ್ಬೋದು. ಇನ್ನು ಕೆಲವೊಂದಿಷ್ಟು ಜನ ಲವರ್ ಬಂದಿದ್ದಾಳೆ ಅಂತೇಳಿ ಸಿಗರೇಟ್ ಬಿಡೋದು,
ಡ್ರಿಂಕ್ಸ್ ಬಿಡೋದು, ಬ್ಯಾಡ್ ಹ್ಯಾಬಿಟ್ಸ್ ಬಿಡೋದು, ಗುಂಡಾಗರ್ದಿ ಬಿಡೋದು, ಈ ರೀತಿ ಕೂಡ ಇರ್ತಾರೆ. ಸೊ ನೀವು ಬರೀ ಕೆಟ್ಟದ್ದೇ ಮಾಡ್ತೀರಿ ಅಂತೇನಿಲ್ಲ, ನೀವು ಒಳ್ಳೇದು ಕೂಡ ಮಾಡೋಕ್ಕೆ ಚಾನ್ಸ್ ಇದೆ. ಸೊ ಈ ಲವ್ವಲ್ಲಿರುವಾಗ ನೀವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತೀರಾ, ಯಾವುದೇ ಒಂದು ದೊಡ್ಡ ವಿಚಾರವನ್ನು ಮಾಡಿದೆ. ಬಟ್ ನೀವು ಯಾವಾಗ ಮದುವೆ ಆಗ್ತಿರೋ, ಬೀಯಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಬರ್ತಿರೋ, ಈ ಲವ್ ಕಂಪ್ಲೀಟ್ಲಿ ಬದಲಾಗಿಬಿಡತ್ತೆ. ಕೆಲವೊಂದಿಷ್ಟು ಜನರ ಲವ್ ಸೆಕ್ಸ್ ಆದ ನಂತರ ಖತಮ್ ಆಗಿಬಿಡತ್ತೆ, ಮರ್ತೇ ಹೋಗ್ಬಿಡತ್ತೆ, ಮಾಯ ಆಗಿಬಿಡತ್ತೆ. ಇನ್ನು ಮದುವೆ ಆದ ತಕ್ಷಣ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ತಮ್ಮ ಲೈಫ್ ಪಾರ್ಟ್ನರ್ಗಳನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಂಡ್ಬಿಡ್ತಾರೆ. ಇನ್ನೇನು ಮದುವೆ ಆಯ್ತಲ್ಲ, ಎಕ್ಸಾಮ್ ಆದ ತಕ್ಷಣ ಯಾರೂ ಕೂಡ ಓದಲ್ಲ. ಎಕ್ಸಾಮ್ ಮುಗೀತಂದರೆ ಮುಗೀತು, ಅವತ್ತೆಲ್ಲನೇ ಸಿಲೆಬಸ್ಸು ಮೈಂಡಿಂದ ಡಿಲೀಟ್ ಮಾಡಿಬಿಡ್ತಾರೆ. ಎಕ್ಸಾಮ್ ಆದ ತಕ್ಷಣ ಯಾರೂ ಕೂಡ ಓದಲ್ಲ. ಸೊ ಅದೇ ರೀತಿ ಮದುವೆ ಆದ ತಕ್ಷಣ ಯಾರೂ ಕೂಡ ತಮ್ಮ ಲವರ್ಗಳಿಗೆ ನರಿಷ್ ಮಾಡಲ್ಲ, ಕೇರ್ ಮಾಡಲ್ಲ, ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ. ಇಲ್ಲೇನಿರುತ್ತೆ, ಇಲ್ಲೊಂದು ಭಯ ಇರುತ್ತೆ, ಇವಳು ಸಿಗ್ತಾಳೋ ಇಲ್ವೋ, ಇವನು ಸಿಗ್ತಾನೋ ಇಲ್ವೋ ಅನ್ನೋದೊಂದು ಭಯ ಇರುತ್ತೆ. ಬಟ್ ಇಲ್ಲೇನಾಯಿತು, ನೀವು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀರಾ. ಮದುವೆ ಆಗಿದೆ ಅಲ್ಲ, ಎಲ್ಲಿ ಹೋಗೋಳಿದ್ದಾಳೆ, ಎಲ್ಲಿ ಹೋಗೋನಿದ್ದಾನೆ, ಮುಗೀತಲ್ಲ, ನನ್ನ ವಸ್ತು ನಂಗೆ ಸಿಕ್ಕಿದೆ, ನನ್ನ ಪ್ರಾಣಿ ನನಗೆ ಸಿಕ್ಕಿದೆ. ನಾನು ಹೇಳಿದ್ನಲ್ಲ, ಮನುಷ್ಯ ಈಸ್ ಅ ಪ್ರಾಣಿ. ಸೊ ನೀವು ಹಿಂಗೆ ಯೋಚನೆ ಮಾಡ್ತೀರಾ ಪ್ರಾಣಿಗಳ ಥರ, ಇಲ್ಲಿ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀರಾ. ಸೊ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲ್ಲ, ಕೊಡಬೇಕಾದ ಪ್ರೀತಿ ಕೊಡಲ್ಲ. ಯಾಕೆಂದರೆ ಇಲ್ಲಿ ನೀವು ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಅಟೆನ್ಷನ್ ಕೊಟ್ಟಿದ್ದೀರಾ ಗುರು. ಅವಶ್ಯಕತೆಯನ್ನು ಮೀರಿ ಟೈಮ್ ಕೊಟ್ಟಿದ್ದೀರಾ, ದುಡ್ಡು ಖರ್ಚು ಮಾಡಿದ್ದೀರಾ, ಅಟೆನ್ಷನ್ ಕೊಟ್ಟಿದ್ದೀರಾ, ಎಲ್ಲನೂ ಮಾಡಿದ್ದೀರಾ. ಬಟ್ ಇಲ್ಲಿ ಬಂದ ತಕ್ಷಣ ನೀವೇನು ಮಾಡಿಬಿಡ್ತೀರಾ, ಇವರನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟು ಏನೂ ಮಾಡಲ್ಲ. ಸೊ ಹೀಗಿರುವಾಗ ಏನಾಗುತ್ತೆ, ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮುಂಚೆ ಈತ ಸರಿ ಇದ್ದ, ಈಗ ಬದಲಾಗಿದ್ದಾನೆ. ಸೊ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ, ನನಗೇನು ಮುಂಚೆ ಥರ ಪ್ರೀತಿ ತೋರಿಸ್ತಾ ಇಲ್ಲ, ಗಿಫ್ಟ್ ಕೊಡ್ತಾ ಇಲ್ಲ ಅಂತಂದರೆ ಹೊರಗಡೆ ಎಲ್ಲೋ ಒಂದು ಚಕ್ಕರ್ ನಡೀತಾ ಇದೆ, ಏನೋ ಒಂದು ಸಮಥಿಂಗ್ ರಾಂಗ್ ಇದೆ. ಸೊ ಇದು ಬರೀ ಹುಡುಗರು ಇದೇ ರೀತಿ ಮಾಡ್ತಾರೆ ಅಂತಲ್ಲ, ಹುಡುಗಿರು ಕೂಡ ಹಿಂಗೆ ಮಾಡ್ತಾರೆ. ಮದುವೆ ಆದ ತಕ್ಷಣ ಅವರು ಕೂಡ ಅಟೆನ್ಷನ್ ಕೊಡೋದು ಕಮ್ಮಿ ಮಾಡಿದರೆ ಗಂಡನಿಗೆ ಡೌಟ್ ಬರುತ್ತೆ, ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತೇಳಿ. ಸೊ ನೀವು ಯಾವಾಗ ಗ್ರಾಂಟೆಡ್ ಆಗಿ ತೊಗೊತಿರೋ ಆವಾಗ ನಿಮ್ಮ ಸಂಸಾರ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸೊ ನೀವು ಮುಂಚೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರೋ ಈಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು, ಪ್ರೀತಿಯನ್ನು ತೋರಿಸ್ಬೇಕು, ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು, ಎಲ್ಲವನ್ನು ಕೂಡ ಮಾಡಲೇಬೇಕು. ಇನ್ನು ಇನ್ನೊಂದು ಏನು ತಪ್ಪಾಗತ್ತಂದರೆ ನಮ್ಮ ಕಡೆಯಿಂದ ಈ ಲವ್ವಲ್ಲಿರೋರು ಮತ್ತು ಅರೇಂಜ್ ಮ್ಯಾರೇಜ್ ಆಗಿರೋರು ಕೂಡ, ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ, ತಮ್ಮ ಲೈಫ್ ಪಾರ್ಟ್ನರ್ನ ಪ್ರೈಮರಿ ಲವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆಗ್ತಾರೆ. ಪ್ರೀತಿಗೆ 5 ಭಾಷೆಗಳಿರ್ತವೆ. ಸೊ ಆ 5 ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಆಲ್ಮೋಸ್ಟ್ ಆಲ್ ಜನ ಫೇಲ್ ಆಗ್ತಾರೆ. ಅಂದರೆ ತಮ್ಮ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಏನಿದೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆಗ್ತಾರೆ, ಮತ್ತು ತಮ್ಮ ಲೈಫ್ ಪಾರ್ಟ್ನರ್ನ ಲವ್ ಲ್ಯಾಂಗ್ವೇಜ್ ಏನಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಸೊ ಹೀಗಾಗಿ ಅವರ ಜೀವನದಲ್ಲಿ ಏನಾಗತ್ತಪ್ಪ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇರಿಟೇಷನ್ ಕ್ರಿಯೇಟ್ ಆಗುತ್ತೆ, ಮತ್ತು ವಾದ ವಿವಾದ ಶುರುವಾಗುತ್ತೆ, ಜಗಳ ಶುರುವಾಗುತ್ತೆ, ಕೋಪ ತಾಪ ಶುರುವಾಗುತ್ತೆ, ಲೋನ್ಲಿನೆಸ್ ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಮೊದಲು ರಾತ್ರಿ ಆದರೂ ಮಾತಾಗ್ತಾ ಇರುತ್ತೆ, ಬಟ್ ಮುಂದೆ ಹೋಗಿ ರಾತ್ರಿ ಕೂಡ ಮಾತಾಗಲ್ಲ, ಗುದ್ದಾಟನೂ ಆಗಲ್ಲ, ಮುದ್ದಾಟನೂ ಕೂಡ ಆಗಲ್ಲ, ಡೈರೆಕ್ಟಾಗಿ ಡೈವರ್ಸಿಗೆ ಬಂದುಬಿಡುತ್ತೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಲವ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಗೊತ್ತಿರಲ್ಲ, ನಿಮ್ಮ ಪಾರ್ಟ್ನರ್ನ ಲವ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಗೊತ್ತಿರಲ್ಲ. ಸೊ ಇದನ್ನು ಮೆಜಾರಿಟಿ ಆಫ್ ಜನ ಇಗ್ನೋರ್ ಮಾಡ್ತಾರೆ. ಸೊ ಈ ಲವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಯಾವಾಗ ವಿಫಲರಾಗ್ತಿರೋ ಆವಾಗ ನಿಮ್ಮ ಸಂಸಾರ ಏನಾಗುತ್ತೆ, ಹಳ್ಳ ಹಿಡ್ದೋಗ್ಬಿಡುತ್ತೆ, ಲಾಸ್ಟಿಗೆ ಡೈವರ್ಸಿಗೆ ಬಂದು ನಿಲ್ಲುತ್ತೆ, ಡೈವರ್ಸೇ ಆಗುತ್ತೆ. ಸೊ ಅದಕ್ಕಾಗಿ ನೀವು ಮದುವೆ ಆಗುವುದಕ್ಕಿಂತ ಮುಂಚೆನಾದರೂ ನಿಮ್ಮ ಲವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಲವ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮದುವೆ ಆದ ನಂತರ ನಿಮ್ಮ ಲೈಫ್ ಪಾರ್ಟ್ನರ್ನ ಲವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಳ್ಳೋಕೆ ಈಸಿ ಆಗುತ್ತೆ. ಎಷ್ಟೋ ಜನ ಪ್ರಾಣಿಗಳಿಗೆ ಹುಡುಗರು ಬಂದರು ಹುಡುಗಿಯರು ಬಂದರು, ಅವ್ರ ಲವ್ ಲ್ಯಾಂಗ್ವೇಜೇ ಗೊತ್ತಿಲ್ಲ. ಸೊ ಇವ್ರ ಲವ್ ಲ್ಯಾಂಗ್ವೇಜೇ ಗೊತ್ತಿಲ್ಲ ಅಂತಂದರೆ ಅವರ ಗಂಡ ಅಥವಾ ಮುಂದೆ ಬರುವ ಹೆಂಡತಿಯ ಲವ್ ಲ್ಯಾಂಗ್ವೇಜ್ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನೀವೇನು ಮಾಡಬೇಕು, ಮದುವೆ ಆಗುವುದಕ್ಕಿಂತ ಮುಂಚೆ ನಿಮ್ಮ ಪ್ರೈಮರಿ ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಮದುವೆ ಆದ ನಂತರ ಒಂದು 15 ದಿನದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ನ ಲವ್ ಲ್ಯಾಂಗ್ವೇಜ್ ಯಾವುದು ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕು, ಹೊಂದಾಣಿಕೆಯನ್ನು ಮಾಡ್ಕೋಬೇಕು. ಆವಾಗ ನಿಮ್ಮ ಜೀವನ ಏನಿರುತ್ತೆ, ಮ್ಯಾರಿಡ್ ಲೈಫು ಸುಗಮವಾಗಿ ಹೋಗುತ್ತೆ, ಹ್ಯಾಪಿಯಾಗಿ ಹೋಗುತ್ತೆ. ಸೊ ಈ ಪಾರ್ಟ್ನಲ್ಲಿ ಇಷ್ಟೇ. ನಾನು ಮುಂದಿನ ಭಾಗದಲ್ಲಿ ಪ್ರೀತಿಯ 5 ಭಾಷೆಗಳು ಯಾವುವು ಅಂದರೆ ಇಲ್ಲಿ ಹೇಳಿದ್ನಲ್ಲ, ಪ್ರೈಮರಿ ಲವ್ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಥರನಾದ ಪ್ರೈಮರಿ ಲವ್ ಲ್ಯಾಂಗ್ವೇಜ್ಗಳಿವೆ? 5 ಥರನಾಗಿವೆ. ಸೊ ಅವು ಯಾವುವು ಎಂಬುದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳುವೆ.